ಒಂದು ಕೊಲೆ ನಡೆಯುತ್ತೆ, ಅದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ, ಪುರಾವೆಗಳಿಲ್ಲ. ಆದರೆ ಕಾನೂನು ಆ ಕೊಲೆನ ಒಂದು ನ್ಯಾಚುರಲ್ ಡೆತ್ ಅಂತ ನಂಬಿ ಕೇಸ್ನ ಕ್ಲೋಸ್ ಮಾಡಿರುತ್ತೆ. ಆದರೆ ಸತ್ತ ಜೀವ ಸುಮ್ಮನೆ ಇರಲ್ಲ. ಫಾರ್ ಎನ್ ಇನ್ಸ್ಟೆನ್ಸ್, ನಿಮ್ಮನ್ನು ಯಾರೋ ಒಬ್ರು ಕ್ರೂರವಾಗಿ ಕೊಂದಿರ್ತಾರೆ, ಆದರೆ ಇಡೀ ಜಗತ್ತು ಇದನ್ನ ಕೇವಲ ಒಂದು ಕಾಯಿಲೆಯಿಂದ ಸತ್ತಿರೋದು ಅಂತ ನಂಬಿರ್ತಾರೆ. ಕೊಲೆಗಾರ ನೆಮ್ಮದಿಯಾಗಿ ತಿರುಗಾಡ್ತಿದ್ರೆ ನಿಮ್ಮ ಸಾವಿಗೆ ಶಾಂತಿ ಸಿಗುತ್ತಾ? ಇವತ್ತು ನಾನು ಹೇಳ್ತಾರೋ ಸ್ಟೋರಿ ಇದು ಯಾವುದೋ ಹಾರರ್ ಫಿಲಮ್ ಸ್ಟೋರಿ ಅಲ್ಲ, ಇಟ್ ಈಸ್ ರಿಯಲ್. 1897 ಅಮೆರಿಕಾದಲ್ಲಿ ನಡೆದಂಥ ಒಂದು ನೈಜ ಘಟನೆ. ಕೋರ್ಟಿನ ಹಿಸ್ಟ್ರಿಯಲ್ಲೇ ದಿಸ್ ಇಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ವರ್ಡಿಕ್ಟ್. ಒಂದು ಆತ್ಮ ನೀಡಿದ ಸಾಕ್ಷಿ ಆಧಾರವನ್ನು ಇಟ್ಕೊಂಡು ಒಬ್ಬ ಕೊಲೆಗಾರನಿಗೆ ಶಿಕ್ಷೆಯನ್ನು ವಿಧಿಸುತ್ತೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಸತ್ತ ಹೆಣ್ಣು ಮಗಳ ಆತ್ಮ ಒಂದು ಮರಳಿ ಭೂಮಿಗೆ ಬರುತ್ತೆ. ತನ್ನನ್ನು ಕೊಂದವರು ಯಾರು ಅಂತ ಬೆರಳು ಮಾಡಿ ತೋರಿಸುತ್ತೆ. ಆದರೆ ಅವತ್ತು ರಾತ್ರಿ ಏನಾಗಿತ್ತು, ಆ ಆತ್ಮ ಹೇಳಿದ ರಹಸ್ಯ ಆದರೂ ಏನು? ಇವತ್ತಿನ ಎಪಿಸೋಡ್ನಲ್ಲಿ ನಾವು ಇತಿಹಾಸದಲ್ಲಿ ಅತ್ಯಂತ ನಿಗೂಢ ಹಾಗೂ ಮೈ ಜುಮ್ಮೆನಿಸುವಂತಹ ಹಾರರ್ ಮಿಸ್ಟ್ರಿ ಸ್ಟೋರಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊನೆವರೆಗೂ ನೋಡಿ, ಯಾಕಂದರೆ ಈ ಕಥೆ ಟ್ವಿಸ್ಟ್ ನಿಮ್ಮ ನಿದ್ದೆಗೆಡಿಸೋದಂತೂ ಖಚಿತ. ಬನ್ನಿ ಶುರು ಮಾಡೋಣ. ಕತೆ ಶುರುವಾಗೋದು 1896ರಲ್ಲಿ ವೆಸ್ಟ್ ವರ್ಜೀನಿಯಾದ ಗ್ರೀನ್ ಬ್ರಿಯರ್ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ. ಅಲ್ಲಿ ಎಲ್ವಾ ಝೋನಾ ಹೀಸ್ಟರ್ ಎಂಬ ಸುಂದರ ಯುವತಿ ಇರ್ತಾಳೆ. ಅವಳು ತುಂಬಾ ಆಕ್ಟಿವ್ ಹಾಗೆ ಮುಗ್ಧ ಮನಸ್ಸುಳ್ಳವಳಾಗಿರ್ತಾಳೆ. ಆದ್ರೆ ಅವಳ ಜೀವನಕ್ಕೆ ಎಂಟ್ರಿ ಕೊಟ್ಟವನು ಇವನೇ, ಎಡ್ವರ್ಡ್ ಟ್ರಿಬ್ಲಿಂಗ್ ಶಿವ್. ಆದ್ರೆ ಇವನ್ನ ಎಲ್ಲರೂ ಎರಾಸ್ಮಸ್ ಅಂತ ಕರೀತಾ ಇರ್ತಾರೆ. ಎರಾಸ್ಮಸ್ ಆ ಹಳ್ಳಿಗೆ ಬಂದಂತ ಒಬ್ಬ ಬ್ಲ್ಯಾಕ್ ಸ್ಮಿತ್, ಅಂದ್ರೆ ಕಮ್ಮಾರ. ಅವನು ನೋಡೋಕೆ ತುಂಬಾ ಅಟ್ರಾಕ್ಟಿವ್ ಅಂಡ್ ಟಾಲ್ ಪರ್ಸನ್, ಹಾಗೆ ಒಳ್ಳೆಯ ಮಾತುಗಾರನಾಗಿರ್ತಾನೆ. ಮೊದಲ ನೋಟದಲ್ಲೇ ಝೋನಾ ಅವನ ಪ್ರೇಮ ಪಾಶದಲ್ಲಿ ಬಿದ್ದಿರ್ತಾಳೆ. ಆದ್ರೆ ಝೋನಾಳ ತಾಯಿ ಮೇರಿ ಜೇನ್ ಈಸ್ಟರ್ಗೆ ಈ ವ್ಯಕ್ತಿ ಕಂಡ್ರೆ ಚೂರು ಇಷ್ಟ ಇರಲ್ಲ. ಮೊದಲಿಂದಲೂ ಏನೋ ಒಂದು ರೀತಿ ಅವನ್ ನೋಡ್ದಾಗ್ಲಿಂದಲೂ ಝೋನಾಳ ತಾಯಿಗೆ ಅವನ ಕ್ಯಾರೆಕ್ಟರ್ ಕಂಡ್ರೆ ಇಷ್ಟನೇ ಇರಲ್ಲ. ಅವನ ಕಣ್ಣುಗಳಲ್ಲಿ ಕ್ರೂರತ್ವ ಇರೋದನ್ನ ಅವಳ ತಾಯಿ ಗಮನಿಸ್ತಿರ್ತಾಳೆ. ಮೇರಿ ಜೀನ್ ಹೇಳ್ತಿರ್ತಾಳೆ, ಝೋನಾ ಅವನು ಸರಿ ಇಲ್ಲ, ಅವನ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ, ಅವನ್ನ ಮದುವೆ ಆಗ್ಬೇಡ, ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಝೋನಾ, ಇಲ್ಲ ಅಮ್ಮ, ಎರಾಸ್ಮಸ್ ತುಂಬಾ ಒಳ್ಳೆಯ ವ್ಯಕ್ತಿ, ಅವನು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳಿ ತಾಯಿಯ ವಿರೋಧದ ನಡುವೆಯೂ ಮದುವೆ ಆಗ್ತಾಳೆ. ಆರಂಭದ ಕೆಲವು ತಿಂಗಳುಗಳು ತುಂಬಾನೇ ಚೆನ್ನಾಗೇ ಇರುತ್ತೆ. ಆದ್ರೆ ಆ ಸಂತೋಷದ ಹಿಂದೆ ಒಂದು ದೊಡ್ಡ ಕರಾಳ ನೆರಳು ಅಡಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. 1897 ಜನವರಿ 23 ಅಂದು ಇಡೀ ಹಳ್ಳಿ ನಡುವಂತಹ ಒಂದು ಘಟನೆ ನಡೆಯುತ್ತೆ. ಅವತ್ತು ಮಧ್ಯಾಹ್ನ ಎರಾಸ್ಮಸ್ ಅವನ್ ಮನೆ ಕೆಲಸ ಮಾಡೋದಕ್ಕೆ ಒಬ್ಬ ಸಣ್ಣ ಹುಡುಗನನ್ನ ಕಳ್ಸಿಕೊಡ್ತಾನೆ. ಆ ಹುಡುಗ ಮನೆಗೆ ಬಂದು ಬಾಗಿಲು ತಟ್ಟಿದಾಗ ಯಾರು ಬಾಗಿಲು ತೆಗಿಯಲ್ಲ. ಎಷ್ಟು ಸರಿ ಜೋರಾಗಿ ಕಿರ್ಚಿದ್ರು ಯಾರು ಬರಲ್ಲ. ಕೊನೆಗೆ ಆ ಹುಡುಗ ಬಾಗಿಲು ತಳ್ಳಿ ಒಳಗಡೆ ಎಂಟ್ರಿ ಕೊಡ್ತಾನೆ. ಅವನು ಕಂಡಿದ್ದು ಅಕ್ಷರಶಃ ಒಂದು ಹೆಣವಾಗಿರುತ್ತೆ. ಆ ಹುಡುಗ ಬಾಯಿದಿಂದ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹೊರಗಡೆ ಓಡ್ ಬಂದು ಎಲ್ಲ ಅಕ್ಕಪಕ್ಕ ಮನೆಯವರಿಗೆ ವಿಷಯವನ್ನ ಹೇಳ್ತಾನೆ. ಬಂದು ನೋಡಿದಾಗ ಝೋನಾಳ ಶವ ಮೆಟ್ಲು ಕೆಳಗಡೆ ಬಿದ್ದಿರುತ್ತೆ. ಕಣ್ಣುಗಳು ಓಪನ್ ಆಗಿರುತ್ತೆ, ಹಾಗೆ ಮುಖ ಬಿಳಿಯ ಬಣ್ಣಕ್ಕೆ ತಿರುಗಿರುತ್ತೆ. ಸುದ್ದಿ ಕೇಳಿದ ತಕ್ಷಣ ಡಾಕ್ಟರ್ ಜೋ ಕಾರ್ನ ಓಡೋಡಿ ಬರ್ತಾರೆ. ಆದ್ರೆ ಅವ್ರಿಗಿಂತ ಮುಂಚೆನೆ ಅವಳ ಗಂಡ ಎರಾಸ್ಮಸ್ ಮನೆಗೆ ಬಂದಿರ್ತಾನೆ. ಇಲ್ಲಿಂದಲೇ ನೋಡಿ ಅಸಲಿ ಆಟ ಶುರುವಾಗೋದು. ಸಾಮಾನ್ಯವಾಗಿ ಹೆಂಡತಿ ಸತ್ರೆ ಗಂಡ ಅಳ್ತಾನೆ, ದಿಕ್ತೋಚದಂತೆ ಕೂರ್ತಾನೆ. ಆದ್ರೆ ಎರಾಸ್ಮಸ್ ಏನ್ ಮಾಡ್ತಾನೆ ಗೊತ್ತಾ? ಅವನು ಡಾಕ್ಟರ್ ಬರೋದಕ್ಕಿಂತ ಮುಂಚೆನೆ ಸತ್ತ ಝೋನಾಳ ದೇಹಕ್ಕೆ ತಾನೇ ಬಟ್ಟೆ ಬದಲಾಯಿಸಿದ್ದ. ಅದು ಎಂತಹ ಬಟ್ಟೆ ಅಂದ್ರೆ ಎತ್ತರದ ಕಾಲರ್ ಇರುವಂತಹ, ಕುತ್ತಿಗೆನ ಸಂಪೂರ್ಣವಾಗಿ ಮುಚ್ಚುವಂತಹ ಒಂದು ಗಟ್ಟಿ ಗೌನ್ ಧರಿಸಿರ್ತಾನೆ. ಡಾಕ್ಟರ್ ಝೋನಾಳ ಕುತ್ತಿಗೆ ಮತ್ತು ತಲೆಯನ್ನ ಪರೀಕ್ಷಿಸಲು ಹೋದಾಗ ಎರಾಸ್ಮಸ್ ಹುಚ್ಚನಂತೆ ರೇಗಾಡ್ತಾನೆ. ನನ್ನ ಹೆಂಡತಿ ದೇಹನ ಮುಟ್ಬಿಡಿ, ತೊಂದರೆ ಕೊಡಬೇಡಿ ಅಂತ ಕಿರ್ಚಾಡ್ದಾಗ ಡಾಕ್ಟರ್ ಕೇನಬ್ ಸಹ ಈ ಅತಿಯಾದ ಆಕ್ರೋಶನ ನೋಡಿ ಪಾಪ ಗಂಡನ ದುಃಖ ಇರ್ಬೋದು ಅಂತ ಭಾವಿಸಿ ಆಳವಾಗಿ ಪರೀಕ್ಷಿಸಿದೆ. ಕಟ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳಿ ಅತಿಯಾದ ದೌರ್ಬಲ್ಯದಿಂದ ಸಾವು ಸಂಭವಿಸಿರ್ಬೋದು ಅಂತ ಡೆತ್ ಸರ್ಟಿಫಿಕೇಟ್ ನ ಬರ್ದೇ ಬಿಡ್ತಾರೆ. ಶವ ಸಂಸ್ಕಾರದ ದಿನ ಎರಾಸ್ಮಸ್ ನಡವಳಿಕೆ ಮತ್ತಷ್ಟು ವಿಚಿತ್ರವಾಗಿರುತ್ತೆ. ಅವನು ಝೋನಾಳ ತಲೆ ಕೆಳಗೆ ಒಂದು ದಿಂಬನ್ನ ಇಟ್ಟಿರ್ತಾನೆ ಮತ್ತು ಕುತ್ತಿಗೆ ಸುತ್ತಲೂ ಒಂದು ಕಪ್ಪು ಸ್ಕಾರ್ಫ್ ಅನ್ನ ಗಟ್ಟಿಯಾಗಿ ಕಟ್ಟಿರ್ತಾನೆ. ಯಾರಾದರೂ ಶವನ ಹತ್ತಿರದಿಂದ ಮುಟ್ಟಕ್ಕೆ ಹೋದ್ರೆ ಸಾಕು ಅವ್ರನ್ನ ಸಿಟ್ಟಿನಿಂದ ನೋಡ್ತಿರ್ತಾನೆ. ಎಲ್ರು ಅನ್ಕೋತಾರೆ ಇವನು ಹೆಂಡತಿ ಹೋಗಿರೋ ನೋವಿಂದ ಈ ತರ ಹಾಡ್ತಿದ್ದಾನೆ ಅಂತ. ಆದ್ರೆ ಒಬ್ಳು ಮಹಿಳೆಗೆ ಮಾತ್ರ ಇದರಲ್ಲಿ ಏನೋ ಪಿತೂರಿ ಇದೆ ಅಂತ ಡೌಟ್ ಬರುತ್ತೆ. ಅದು ಮತ್ಯಾರು ಅಲ್ಲ, ಝೋನಾಳ ತಾಯಿ ಮೇರಿ ಜೀನ್. ಮಗಳ ಶವ ಸಂಸ್ಕಾರ ಎಲ್ಲ ಮುಗಿದ್ಮೇಲೆ ಮೇರಿ ಜೀನ್ ಪ್ರತಿ ರಾತ್ರಿ ದೇವರಲ್ಲಿ ಪ್ರಾರ್ಥಿಸುತ್ತಿರ್ತಾಳೆ, ನನ್ನ ಮಗಳಿಗೆ ಏನೋ ಅನ್ಯಾಯ ಆಗಿದೆ,
ದೇವ್ರೆ ನನಗೆ ಸತ್ಯವನ್ನು ತೋರಿಸು ಅಂತ ಕಣ್ಣೀರಿಡ್ತಾ ಇರ್ತಾಳೆ. ಮಗಳು ಸತ್ತ 4ನೆಯ ದಿನ ಆ ಕತ್ತಲ ರಾತ್ರಿ ರೂಮ್ನಲ್ಲಿದ್ದಂಥ ಕ್ಯಾಂಡಲ್ ಸಡನ್ ಆಗಿ ಆಫ್ ಆಗುತ್ತೆ. ಇಡೀ ರೂಮ್ ತುಂಬಾ ವಿಪರೀತ ಚಳಿ ಆವರಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಏನಿದು ಅಂತ ಮೇರಿ ಜೀನ್ ಕಣ್ಣು ತೆರೆದಾಗ ಎದುರಿಗೆ ಅವಳ ಮಗಳ ಆತ್ಮ ಝೋನಾ ನಿಂತಿರ್ತಾಳೆ. ಹೌದು, ಝೋನಾಳ ಆತ್ಮ ಅಲ್ಲಿಗೆ ಬಂದಿರುತ್ತೆ. ಆದ್ರೆ ಅವಳ ರೂಪ ಕೇವಲ ಬಿಳಿ ಶ್ಯಾಡೋ ತರ ಕಾಣ್ತಿರುತ್ತೆ. ಅವಳು ಸಾಯೋವಾಗ ಹಾಕೊಂಡಿದ್ದಂತ ಅದೇ ಗೌನ್ನಲ್ಲಿ ನಿಂತಿರ್ತಾಳೆ. ರೂಮಲ್ಲಿ ಒಂದ್ ರೀತಿ ನಿಗೂಢ ಬೆಳಕು ಹಾಡಿರುತ್ತೆ. ಅವತ್ತು ರಾತ್ರಿ ಅವಳ ತಾಯಿ ಭಯದಿಂದ ನಡುಗಿ ಅಯ್ಯೋ ಇದು ನನ್ನ ಭ್ರಮೆ ಇರ್ಬೋದು ಅಂತ ವಾಪಸ್ ಮಲ್ಕೋತಾಳೆ. ಆದ್ರೆ ಆ ಆತ್ಮ ಅವಳ ತಾಯಿಯ ಕನಸಲ್ಲಿ 4 ರಾತ್ರಿಗಳು ಬಂದಿರುತ್ತೆ. ಪ್ರತಿ ರಾತ್ರಿ ಬಂದಾಗ್ಲೂ ಆತ್ಮ ತಾಯಿಗೆ ತನ್ನ ಸಾವಿನ ಹಿಂದಿನ ಕರಾಳ ಸತ್ಯನ ಹೇಳಲು ಪ್ರಯತ್ನ ಮಾಡ್ತಾ ಇರುತ್ತೆ. ಒಂದಿನ ಅವಳ ತಾಯಿ ಧೈರ್ಯ ಮಾಡಿ ಹೇಳು ಮಗಳೇ, ಏನಕ್ಕೆ ಬಂದಿದ್ಯಾ, ಏನು ವಿಷಯ ಹೇಳು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಅಮ್ಮ ನಾನು ಯಾವುದೋ ಕಾಯಿಲೆಯಿಂದ ಸಾಯಲಿಲ್ಲ, ನನ್ನನ್ನು ಕೊಂದಿದ್ದು ಬೇರೆ ಯಾರೂ ಅಲ್ಲ, ನನ್ನ ಗಂಡ ಎರಾಸ್ಮಸ್. ನೀನ್ ಏನ್ ಹೇಳ್ತಾ ಇದೀಯಾ, ಅವನು ನಿನಗೆ ಏನ್ ಮಾಡ್ದ ಅಂತ ಕೇಳಿದಾಗ ಅವತ್ತಿನ ರಾತ್ರಿ ಒಂದು ಊಟದ ವಿಚಾರಕ್ಕೆ ಜಗಳ ಆಗುತ್ತೆ. ಎರಾಸ್ಮಸ್ ಊಟಕ್ಕೆ ಕೂತಿರ್ತಾನೆ, ತುಂಬಾನೇ ಕೋಪಗೊಂಡಿರ್ತಾನೆ. ಊಟದ ಒಂದು ಸಣ್ಣ ಮಾಂಸದ ವಿಷಯಕ್ಕೆ ನನ್ನ ಮೇಲೆ ರೇಗಾಡಿ ನನ್ನ ಮೇಲೆ ಹಲ್ಲೆ ಮಾಡಿ ಕತ್ತನ ಇಸ್ಕಿ ನನ್ನನ್ನು ಕ್ರೂರವಾಗಿ ಸಾಯಿಸ್ಬಿಟ್ಟ ನನ್ನ ಗಂಡ ಅಂತ ಹೇಳ್ತಾಳೆ. ನನ್ನ ಕುತ್ತಿಗೆ ಮೂಳೆ ಮುರಿದಿದೆ ಅಂತ ನೋಡಮ್ಮ ನನ್ನ ಕತ್ತು ಅಂತ ತೋರಿಸ್ತಾಳೆ. ಆ ಆತ್ಮ ತನ್ನ ತಾಯಿಯ ಕಣ್ಣೆದುರುಗಡೆನೆ ತನ್ನ ತಲೆಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತಿರುಗಿಸಿ ತೋರಿಸಿದಾಗ ಅವಳ ಕುತ್ತಿಗೆ 2 ಜಾಯಿಂಟ್ ಕೂಡ ಮುರಿದಿರುತ್ತೆ. ಎರಾಸ್ಮಸ್ ತನ್ನ ತಪ್ಪನ್ನು ಮುಚ್ಚಿಡಲು ಕುತ್ತಿಗೆ ಸ್ಕಾರ್ಫ್ ಕಟ್ಟಿದ್ದ ಈ ರಹಸ್ಯನ ಆತ್ಮ ತಾಯಿಗೆ ಹೇಳಿ ಮಾಯವಾಗ್ಬಿಡುತ್ತೆ. ಗೈಸಿಗೆ ನೀವೇ ಯೋಚನೆ ಮಾಡಿ, ನಿಮ್ಮ ಹತ್ರ ಯಾರಾದ್ರೂ ಒಬ್ರು ಬಂದು ನನಗೆ ಭೂತ ಸಿಕ್ತು, ಸತ್ಯ ಹೇಳ್ತು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತೀರಾ? ಖಂಡಿತ ಇಲ್ಲ ಅಲ್ವಾ. ಯಾರೋ ಇವನು ಹುಚ್ಚ, ತಲೆಗೆಟ್ಟಿರ್ಬೇಕು ಅನ್ಕೋತಾರೆ. ಆದ್ರೆ ಮೇರಿ ಜೀನ್ ಸುಮ್ಮನೆ ಕೂರ್ಲಿಲ್ಲ. ಅವಳು ನೇರವಾಗಿ ಸ್ಥಳೀಯ ಪ್ರಾಸಿಕ್ಯೂಟರ್ ಜಾನ್ ಪ್ರೆಸ್ಟನ್ ಹತ್ತಿರ ಹೋಗ್ತಾಳೆ. ಅವಳು ತನಗೆ ಭೂತ ಹೇಳಿದ ಎಲ್ಲಾ ವಿಷಯಗಳನ್ನ ಎಳೆಯಾಗಿ ವಿವರಿಸ್ತಾಳೆ. ಪ್ರಾಸ್ಟನ್ ಮೊದ್ಲು ಇದನ್ನ ಯಾವುದನ್ನು ನಂಬಲ್ಲ. ಆದ್ರೆ ತಾಯಿ ಕಣ್ಣಲ್ಲಿದ್ದಂತಹ ಸತ್ಯ ಹಾಗೆ ಎರಾಸ್ಮಸ್ ನ ವಿಚಿತ್ರ ನಡವಳಿಕೆಗಳನ್ನ ವಿಚಾರಿಸಿದಾಗ ಡಾಕ್ಟರ್ ಒಪ್ಕೋತಾರೆ. ಹೌದು, ಅವತ್ತು ಎರಾಸ್ಮಸ್ ಕುತ್ತಿಗೆನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಕ್ಕೆ ಬಿಡ್ಲಿಲ್ಲ ಅಂತ ಡಾಕ್ಟರ್ ಹೇಳ್ತಾನೆ. ಕೊನೆಗೆ ಕಾನೂನು ಒಂದು ದೊಡ್ಡ ನಿರ್ಧಾರಕ್ಕೆ ಬರುತ್ತೆ. ಝೋನಾಳ ಶವವನ್ನ ಸಮಾಧಿಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆ ಅಂದ್ರೆ ಆಟಾಪ್ಸಿ ಮಾಡಲು ಆದೇಶಿಸುತ್ತೆ. ಎರಾಸ್ಮಸ್ ಇದರ ವಿರುದ್ಧ ತೀವ್ರವಾಗಿ ಹೋರಾಡ್ತಾನೆ. ಆದ್ರೆ ಯಾವುದೇ ಪ್ರಯೋಜನ ಆಗಲ್ಲ. ಶವ ಪರೀಕ್ಷೆಯ ದಿನ ಇಡೀ ವೈದ್ಯಕೀಯ ಲೋಕವೇ ಶಾಕ್ಗಳಾಗುತ್ತೆ. ಯಾಕಂದ್ರೆ ಆ ಆತ್ಮ ಹೇಳಿದ ಪ್ರತಿಯೊಂದು ಮಾತು 100% ಸತ್ಯವಾಗಿ ಕಾಣ್ತಾ ಇರುತ್ತೆ. ಝೋನಾಳ ಕುತ್ತಿಗೆಯ ಮೂಳೆಗಳು ಸಂಪೂರ್ಣವಾಗಿ ಮುರಿದಿರುತ್ತೆ. ಅವಳ ಕುತ್ತಿಗೆಯನ್ನ ಹಿಸುಕಿ ಕೊಲೆ ಮಾಡಲಾಗಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗುತ್ತೆ. ತಕ್ಷಣನೇ ಎರಾಸ್ಮಸ್ನ ಬಂಧಿಸ್ತಾರೆ. 1897 ಜೂನ್ ತಿಂಗಳಲ್ಲಿ ವಿಚಾರಣೆ ಇತಿಹಾಸದಲ್ಲೇ ಮೊದಲು ಇಡೀ ಕೋರ್ಟ್ ರೂಮ್ ಡ್ರಾಮಾ ತರ ಆಗ್ಬಿಟ್ಟಿರುತ್ತೆ. ಎರಾಸ್ಮಸ್ ಅವರ ವಕೀಲರು ಮೇರಿ ಜೀನ್ ಒಬ್ಳು ಹುಚ್ಚಿ ಅಂತ ಬಿಂಬಿಸಲು ಎಷ್ಟೋ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಹಾಗೆ ಕೋರ್ಟ್ ಕೂಡ ಹೇಳುತ್ತೆ, ನಿಮ್ಗೆ ಭೂತ ಹೇಳಿದನ್ನ ಕೋರ್ಟ್ ಹೇಗೆ ನಂಬಬೇಕು? ಅದಕ್ಕೆ ಮೇರಿ ಜೀನ್ ಧೈರ್ಯವಾಗಿ ಉತ್ತರಿಸ್ತಾರೆ, ನನ್ನ ಮಗಳು ಸುಳ್ಳು ಹೇಳ್ತಾ ಇಲ್ಲ, ಅವಳ ಶವ ಪರೀಕ್ಷೆಯ ವರದಿ ಅಟಾಪ್ಸಿ ರಿಪೋರ್ಟ್ ಅನ್ನ ನೀವೇ ಓದಿ ಅಂತ ಮುಂದೆ ಹೇಳ್ತಾಳೆ. ಇಲ್ಲಿ ನಾವು ಕೆಲವು ಪಾಸಿಬಿಲಿಟೀಸ್ ಬಗ್ಗೆ ಯೋಚನೆ ಮಾಡಬೇಕು. ನಿಜವಾಗ್ಲೂ ಇದು ಭೂತನೇ ಬಂದು ಹೇಳಿದ್ದ ಅಥವಾ ಬೇರೆ ಏನಾದ್ರೂ ಇತ್ತ ಅಂತ. ಪಾಸಿಬಿಲಿಟಿ ನಂಬರ್ 1, ಮೇರಿ ಜೀನ್ಗೆ ಎರಾಸ್ಮಸ್ ಮೇಲೆ ಮೊದಲಿಂದನೂ ಒಂದು ಸಂಶಯ ಇತ್ತು. ಶವ ಸಂಸ್ಕಾರದ ದಿನ ಅವನ ವಿಚಿತ್ರ ನಡವಳಿಕೆಯನ್ನ ನೋಡಿ ಅವಳ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾನೆ ಇತ್ತು, ಇಲ್ಲೇನೋ ಮೋಸ ನಡೆದಿದೆ ಅಂತ. ಆದ್ರೆ ಇಡೀ ಸಮಾಜ ಅವಳ ಮಾತನ್ನ ನಂಬೇಕಾದ್ರೆ ಈ ಭೂತದ ಬಣ್ಣ ಬೆಳೆದಿರ್ಬೋದು ಅಂತ ಅನ್ಸುತ್ತೆ. ಅಥವಾ ನಿಜವಾಗ್ಲೂ ಆ ಅದೃಶ್ಯ ಶಕ್ತಿ ಆ ತಾಯಿಯ ಮೂಲಕ ತನಗೆ ನ್ಯಾಯ ಸಿಗ್ಬೇಕು ಅಂತ ಮಾಡಿರ್ಬೋದೇನೋ. ಕೋರ್ಟ್ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿದ ನಂತರ ಎರಾಸ್ಮಸ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಮುಂದೆ 3 ವರ್ಷದ ನಂತರ ಅವನು ಜೈಲಲ್ಲೇ ಕಾಯಿಲೆಯಿಂದ ಸತ್ತೋಗ್ತಾನೆ. ಆದ್ರೆ ಸ್ನೇಹಿತರೆ, ಇಂದಿಗೂ ವೆಸ್ಟ್ ವರ್ಜೀನಿಯಾದ ಆ ರಸ್ತೆ ಒಂದರಲ್ಲಿ ಸೈನ್ ಬೋರ್ಡ್ ಅಲ್ಲಿ ಬರ್ದಿರುತ್ತೆ, ದ ಗ್ರೀನ್ ಬ್ರಯರ್ ಗೋಸ್ಟ್ ಅಂತ. ಫಾರ್ ದ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲೇ ಭೂತದ ಸಾಕ್ಷಿಯ ಆಧಾರದ ಮೇಲೆ ಕೊಲೆಗಾರನಿಗೆ ಜೀವಾವಧಿ ಶಿಕ್ಷೆ ಆಗಿರೋದು. ಆದ್ರೆ ಸೈನ್ಸ್ ಇದನ್ನ ತಾಯಿಯ ಭ್ರಮೆ ಅನ್ಬೋದು. ಆದ್ರೆ ಕಾನೂನು ಮಾತ್ರ ಆ ಆತ್ಮದ ಸಾಕ್ಷಿ ವಿತ್ ಪ್ರೂಫ್ಗೆ ತಲೆಬಾಗಿರುತ್ತೆ. ಆದ್ರೆ ಈಗ ನನ್ನ ಪ್ರಶ್ನೆ ನಿಮ್ಗೆ, ನೀವಿದ್ರಲ್ಲಿ ಯಾವ್ದನ್ನ ನಂಬ್ತೀರಾ? ಇದು ಕೇವಲ ಮಗಳ ಸಾವಿಂದ ನೊಂದಿರುವಂತಹ ತನ್ನ ತಾಯಿಯ ಸೈಕಲಾಜಿಕಲ್ ಭ್ರಮೆನ,
ಅಥವಾ ನ್ಯಾಯಕ್ಕಾಗಿ ಅಲೆದಾಡುತ್ತಿರುವಂತಹ ಆತ್ಮದ ಶಕ್ತಿನ? ನಿಮ್ಮ ಅನಿಸಿಕೆ ಏನು ಅಂತ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದೇ ಮತ್ತಷ್ಟು ಹಾರರ್ ಮಿಸ್ಟ್ರಿ ಕಥೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಚ್ಚರವಾಗಿರಿ, ಯಾಕಂದ್ರೆ ಕತ್ಲಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಕಾಣಲ್ಲ. See you in the next video.